ಫ್ರೆಂಡ್ಸ್, ಇವತ್ತು ನಮಗೆ ಒಂದು ಮೋಟ್ರು ರಿಪೇರಿ ಬಂದಿತ್ತು. ಅದನ್ನು ನೋಡ್ದು, ಅದು ಬಟ್ ಹಳೆ ಮೋಟ್ರೆಲ್ಲ ಸುಟ್ಟೋಗಿತ್ತು. ಅದಕ್ಕೆ ಅದೇ ಜಾಗಕ್ಕೆ ಹೊಸದು ಮೋಟ್ರು ರಿಪ್ಲೇಸ್ ಮಾಡೋಣ ಅಂತ ಅಂಗಡಿಗೆ ಹೋಗಿ ವಿ ಶಾರ್ಪ್ ಕಂಪ್ನಿದು ಒಂದು ಹೊಸ ಮೋಟ್ರು ತಂದು. ಈ ಮೋಟ್ರ್ ಪ್ರೈಸ್ ಬಂದ್ಬಿಟ್ಟು 2800 ರೂಪಾಯಿ ವಿತ್ 1 ವರ್ಷ ಗ್ಯಾರಂಟಿ ಇರುತ್ತೆ. ಬಂದು ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ನೋಡಿ. ಅದರ 1 ವರ್ಷ ಗ್ಯಾರಂಟಿ ಕಾರ್ಡ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ, ವಿತ್ ಸೀಲು ಸೈನ್ ಇರುತ್ತೆ. ಆ ಮೋಟ್ರಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಪಾರ್ಟ್ಸು ಅವರೇ ಕೊಟ್ಟಿರ್ತಾರೆ. ಆಮೇಲೆ ನಾವು ಇದಕ್ಕೆ ಬೇಕಾದಂಥ FT MT ಕೂಡ ನಾವು ರಿಮೂವ್ ಮಾಡಿ ಅದರಿಂದ ಹಳೆ ಮೋಟ್ರಲ್ಲಿ ಇದನ್ನ ಬಿಚ್ಚಿ ಅದಕ್ಕೆ ಹಾಕ್ತಾವೆ. ಅದರಿಂದ ನಾವು ಇದನ್ನು ರಿಮೂವ್ ಮಾಡ್ದೋ. ಮೇಲ್ಗಡೆ ಕ್ಯಾಪ್ ರಿಮೂವ್ ಮಾಡೋದು ತುಂಬ ಕಷ್ಟ ಇತ್ತು. ಸ್ವಲ್ಪ ಹಾರ್ಡಾಗಿ ಹಾಕ್ಬಿಟ್ಟಿದ್ರು. ಸೈಡಿಂದ ನೋಡಿ ಸ್ವಲ್ಪ ಲೂಸ್ ಇತ್ತು, ಅದು ಮಾತ್ರ ಆರಾಮಾಗಿ ಬಂತು. ಅಂದರೆ ಮೇಲಿನ ಲೂಸ್ ಮಾಡೋಕ್ಕೆ ಸ್ವಲ್ಪ ಹಾರ್ಡಿತ್ತು. ಅದರಿಂದ ಸ್ವಲ್ಪ ದೊಡ್ಡ ಸ್ಕ್ರೂ ಡ್ರೈವರ್ ತಗೊಂಡು ಅದನ್ನು ಲೂಸ್ ಮಾಡ್ದೋ. ಅದು ಲೂಸ್ ಮಾಡಿದ್ಮೇಲೆ ಒಳಗಡೆ ಒಂದು ಲಬ್ಬರ್ ಕೊಟ್ಟಿರ್ತಾರೆ, ಎಂಡ್ ಕ್ಯಾಪ್ ಟೈಪು. ಅದನ್ನು ತೆಗಿಲೇಬೇಕು ಕಂಪಲ್ಸರಿ. ಅದನ್ನು ತೆಗಿಲಿಲ್ಲ ಅಂದರೆ ನೀರೇ ಹೋಗೋಲ್ಲ. ಅದನ್ನು ತೆಗಿಲೇಬೇಕು ನೀವು. ಇಲ್ಲಿ ಎಂಡ್ ಕ್ಯಾಪ್ ತೆಗೆದ್ಮೇಲೆ ಅದಕ್ಕೊಂದು MT ಬರುತ್ತೆ. MT 1 ಇಂಚ್ ಫಿಟ್ಟಿಂಗ್ ಬರುತ್ತೆ. MT 1 ಇಂಚ್ಗೆ 1 ಇಂಚು. ಆ MTಗೆ ನೀಟಾಗಿ ಟಪ್ಲಾನ್ ಟೇಪ್ ಹಾಕ್ಕೋಬೇಕು. ಒಂದು ರೌಂಡ್ ಎಕ್ಸ್ಟ್ರಾನೇ ಹಾಕೊಳ್ಳಿ. ನೀಟಾಗಿ ಟಪ್ಲಾನ್ ಟೇಪ್ ಹಾಕೊಂಡ್ಮೇಲೆ ಅದು ಥ್ರೆಡ್ಡು ಕರೆಕ್ಟಾಗಿ ಹೊಣಿಸ್ಕೋಬೇಕು. ರಾಂಗ್ ಥ್ರೆಡ್ ಆಗ್ಬಾರ್ದು, ಯಾಕೆಂದರೆ ಪ್ಲಾಸ್ಟಿಕ್ PVC ಆಗಿರೋದ್ರಿಂದ ಥ್ರೆಡ್ ಹೋದರೆ ಫುಲ್ ಫಿಟ್ಟಿಂಗೇ ವೇಸ್ಟ್ ಆಗುತ್ತೆ. ನೀಟಾಗಿ ಹಾಕೊಂಡ್ಮೇಲೆ ಕೈಯಲ್ಲಿ ಟೈಟ್ ಮಾಡಿದ್ರೆ ಆಗೋಲ್ಲ. ಅದು ರಿಂಗ್ ತೊಗೊಳ್ಳಿ. ರಿಂಗ್ ತೊಗೊಂಡು ನೀಟಾಗಿ ಟೈಟ್ ಮಾಡಬೇಕು. ಓವರ್ ಟೈಟು ಮಾಡಬಾರ್ದು, ಯಾಕೆಂದರೆ ಅದು PVC ಹೊಡೆದೋಗುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೇಕು. ಬಟ್ ಎಲ್ಲೂ ನೀರು ಲೀಕ್ ಆಗ್ದಂಗೆ, ಏರ್ ಹೋಗ್ದಂಗೆ ನೀಟಾಗಿ ಟೈಟ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಹಳೆ ಫಿಟ್ಟಿಂಗ್ ಆಗಿರೋದ್ರಿಂದ ಇದರಲ್ಲಿ ಯೂನಿಯನ್ ಆಲ್ರೆಡಿ ಅದರಲ್ಲೇ ಇತ್ತು, FTಲೇನೆ. ಹೊಸ ಫಿಟ್ಟಿಂಗರೆ ಎಲ್ಲ ಹೊಸ್ದಾಗಿ ನೀವೇ ಹಾಕೋಬೇಕಾಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ಹಳೆ ಮೋಟ್ರು ಅಂತ, ಹಳೆ ಮೋಟ್ರಲ್ಲಿ ಈ ಸೈಡ್ದು ಇಲ್ಲೂ ಒಂದು FT ಹಾಕೋಬೇಕಿತ್ತು. ಬಟ್ ಈ ಸೈಡ್ದು ಆ ಕಡೆ ಅದರಲ್ಲೇ ಪೈಪಲ್ಲೇ ಇದರಿಂದ ಇಲ್ಲಿರೋದನ್ನ ನಾವು ರಿಮೂವ್ ಮಾಡ್ತಾಯಿದ್ದೀವಿ. ಈ ನೆಟ್ನೇ ತೊಗೊಂಡೋಗಿ ಅದಕ್ಕೆ ಜಾಯಿನ್ ಮಾಡ್ತೀವಿ. ನೀಟಾಗೆಲ್ಲ ಎಡೋ ನೆಟ್ಟು ರಿಮೂವ್ ಮಾಡಿಕೊಂಡು ಆ ಮೋಟ್ರನ್ನ ಹಳೆ ಜಾಗದಲ್ಲಿ ಆಲ್ರೆಡಿ ಹಲ್ಗೆ ಎಲ್ಲ ಹೊಡೆದು ಇಟ್ಕೊಂಡಿದ್ದೋ. ಯಾಕೆಂದರೆ ಅದು ಹಳೆ ಮೋಟ್ರಾಗಿಂದ ಮುಂಚೆ ನಾವೇ ಅದನ್ನು ಹಲ್ಗೆಯಲ್ಲಿ ಹಾಕಿ ಫಿಟ್ ಮಾಡಿದ್ದೋ. ಹಳೆ ಜಾಗಕ್ಕೆ ಕುಂಡಿಸಿ ನೋಡಿ, ಯೂನಿಯನ್ ಟು ಯೂನಿಯನ್ ಲಾಕ್ ಮಾಡಬೇಕು. ಆ ಯೂನಿಯನಲ್ಲಿ ಒಂದು ಲಬ್ಬರ್ ಬರುತ್ತೆ, ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಬಾರ್ದು. ಅದು ಮಿಸ್ ಆದರೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಲ್ಲ, ಲೀಕ್ ಆಗೇ ಆಗುತ್ತೆ. ಅದರಿಂದ ಯೂನಿಯನ್ ಟು ಯೂನಿಯನ್ ನೀಟಾಗಿ ಲಾಕ್ ಮಾಡಿ, ಆ ಲಬ್ಬರ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ನೀಟಾಗಿ ಫುಲ್ಲು ಟೈಟ್ ಮಾಡಬೇಕು. ಇದು ಗ್ರಿಪ್ ಇರುತ್ತೆ, ಇದಕ್ಕೆ ಯಾವುದೇ ರಿಂಚ್ ಹಾಕುವಂಥ ಅವಶ್ಯಕತೆ ಇರೋಲ್ಲ. ಬಟ್ ಫುಲ್ಲು ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಿದ್ಮೇಲೆ ಇನ್ನೊಂದು ಸೈಡ್ ಹೇಳಿದ್ನಲ್ಲ ಪೈಪಲ್ಲೇ ಇತ್ತು ಅಂತ, ಆ ಪೈಪಲ್ಲೇ ಅದು ನೆಟ್ಟು ಬಿಟ್ಟಿರೋದ್ರಿಂದ ಅದಕ್ಕೆ ಕಲೆಕ್ಷನ್ ಕೊಡ್ತಾಯಿದ್ದೀವಿ. ಅಲ್ಲೂ ಎರಡು ಸೈಡು ನೀಟಾಗಿ ನೆಟ್ ಹಾಕಿದ್ಮೇಲೆ ಅರ್ಥಿಂಗ್ ಕಲೆಕ್ಷನ್ ಕೊಡಬೇಕು. ಮೋಟ್ರುಗಳಿಗೆ ಆಲ್ಮೋಸ್ಟ್ ಆಲ್ ಯಾರು ಅರ್ಥಿಂಗ್ ಕಲೆಕ್ಷನ್ ಕೊಡೋಲ್ಲ, ಬಟ್ ನಾವು ಅರ್ಥಿಂಗು ಕೂಡ ಕಲೆಕ್ಷನ್ ಕೊಡ್ತೀವಿ. ಮೋಟ್ರಲ್ಲೇ ಒಂದು ಅರ್ಥಿಂಗಿಗೆ ಅಂತಲೇ ಸಪ್ರೇಟ್ ನೆಟ್ ಕೊಟ್ಟಿರ್ತಾನೆ. ಆ ನೆಟ್ನ ಅರ್ಧ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ಅರ್ಥಿಂಗ್ ವೈರ್ ಗ್ರೀನ್ ಕಲರ್ ಅರ್ಥಿಂಗ್ ವೈರ್ನ ಆ ನೆಟ್ಗೆ ಸುತ್ತಬಿಟ್ಟು ಆ ನೆಟ್ನ ಫುಲ್ಲಾಗಿ ಟೈಟ್ ಮಾಡಿ. ಅದ್ರಲ್ಲಿ ನೆಟ್ ಕೊಟ್ಟಿರ್ತಾನೆ, ಆ ನೆಟ್ನ ಲೂಸ್ ಮಾಡಿಬಿಟ್ಟು ಆ ನೆಟ್ಗೆ ಈ ಅರ್ಥಿಂಗ್ ವೈರ್ ಗ್ರೀನ್ ಕಲರ್ ವೈರ್ ಏನು ಬರುತ್ತೆ ಅದನ್ನು ನೀಟಾಗಿ ರೊಟೇಷನ್ ಮಾಡಿ ಅದನ್ನು ಫುಲ್ಲಾಗಿ ಟೈಟ್ ಮಾಡಿ ನೆಟ್ಟ.
ಸ್ಕ್ರೂ ಡ್ರೈವರಲ್ಲಿ ನೀಟಾಗಿ ಫುಲ್ಲಾಗಿ ಟೈಟ್ ಮಾಡಿ. ಫುಲ್ಲಾಗಿ ಟೈಟ್ ಆದಮೇಲೆ ಈಗ ಮೋಟ್ರಿಗೆ ಪವರ್ ಕಲೆಕ್ಷನ್ ಕೊಡಬೇಕು. ನೋಡಿ 2 ವೈರ್ ಬರುತ್ತೆ, ಅರ್ಥಿಂಗು ಮತ್ತು ನ್ಯೂಟ್ರಲ್ ಮತ್ತು ಫೇಸು. ಫಸ್ಟು ನಾನು ನ್ಯೂಟ್ರಲ್ನ ಸ್ಲೀವ್ ಮಾಡ್ಕೊತಿದ್ದೀನಿ, ಯಾಕೆಂದರೆ ಫೇಸ್ ಅಕಸ್ಮಾತ್ ಪವರ್ ಗಿವರ್ ಇದ್ದರೆ ಶಾಕ್ ಹೊಡಿಯುತ್ತೆ. ಅದರಿಂದ ಯಾವತ್ತಿದ್ರೂ ಆಲ್ಮೋಸ್ಟ್ ಆಲ್ ನ್ಯೂಟ್ರಲ್ಲೇ ಕಲೆಕ್ಷನ್ ಕೊಡಿ. ನೋಡಿ ಪವರ್ ಇಲ್ಲ. ನೆಕ್ಸ್ಟು ಫೇಸ್ಗೆ ರೆಡ್ ಕಲರ್ ವೈರ್ ಹಾಕಬೇಕು, ನ್ಯೂಟ್ರಲ್ಗೆ ಬ್ಲ್ಯಾಕ್ ಕಲರ್ ವೈರ್ ಹಾಕ್ಕೊಂಡಿದ್ದೀವಿ. ಎರಡನ್ನೂ ಸ್ಲೀವ್ ಮಾಡ್ಕೊಂಡ್ಮೇಲೆ ಮೋಟ್ರಲ್ಲಿ 2 ವೈರ್ ಕೊಟ್ಟಿರ್ತಾನೆ, ಬ್ಲ್ಯಾಕು ಮತ್ತು ರೆಡ್ಡು, ನ್ಯೂಟ್ರಲ್ಲು ಮತ್ತು ಫೇಸು. ಅಲ್ಲೂ ಕೂಡ ಅದೇ ರೀತಿ ನ್ಯೂಟ್ರಲ್ಗೆ ಬ್ಲ್ಯಾಕ್ನೇ ಜಾಯಿನ್ ಮಾಡಿ, ಫೇಸ್ಗೆ ರೆಡ್ನೇ ಜಾಯಿನ್ ಮಾಡಿ. ನಾನು ಹೇಳಿದ್ನಲ್ಲ, ಫೇಸ್ ಜಾಯಿನ್ ಮಾಡಿ ನೀಟಾಗಿ ಕಟಿಂಗ್ ಟ್ವಿಸ್ಟ್ ಮಾಡಬೇಕು. ಇಲ್ಲಾಂದರೆ ಕಾಲಕ್ರಮೇಣ ಲೂಸ್ ಆದರೆ ಮೋಟ್ರು ಓಡದೇ ಇರೋದು ಅದು ಸಮಸ್ಯೆ ಬರುತ್ತೆ. ಅದರಿಂದ ಕಟಿಂಗ್ ಪ್ಲೇಯರಲ್ಲಿ ನೀಟಾಗಿ ಟೈಟ್ ಮಾಡಿದ್ಮೇಲೆ ಟೇಪ್ ಹಾಕೋದು ಮಾತ್ರ ಮರಿಬೇಡಿ, ಯಾಕೆಂದರೆ ಒಂದಕ್ಕೊಂದು ಟಚ್ ಆದರೆ ಮೋಟ್ರೇ ಸುಟ್ಟೋಗೋ ಸಾಧ್ಯತೆ ಹೆಚ್ಚು. ಆಮೇಲೆ ನ್ಯೂಟ್ರಲ್ ಜಾಯಿನ್ ಮಾಡಿ. ನ್ಯೂಟ್ರಲ್ನ ಕಟಿಂಗ್ ಪ್ಲೇಯರಲ್ಲಿ ಬಿಗ್ಗಿಯಾಗಿ ಟೈಟ್ ಮಾಡಿ. ಅದಕ್ಕೂ ಟೇಪ್ ಹಾಕಿ. ಟೇಪ್ ಹಾಕಿದ್ಮೇಲೆ ವೈರೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿ, ಅದು ಕೈಗೆಲ್ಲ ಸಿಗೋ ಥರ ಇರಬಾರ್ದು. ನೀಟಾಗಿ ಅಡ್ಜಸ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ MCB ಎತ್ತಿದ್ದೀನಿ. MCB ಎತ್ತಿದ್ಮೇಲೆ ಮೋಟ್ರ್ ಆನ್ ಆಯಿತು. ಮೋಟ್ರ್ ಆನ್ ಆದಮೇಲೆ ಅದಕ್ಕೆ ಲೋಡಿಂಗ್ ಹಾಕಬೇಕು, ಯಾಕೆಂದರೆ ಹೊಸ ಮೋಟ್ರ್ ಆಗಿದ್ದರಿಂದ ಅದರಲ್ಲಿ ಲೋಡಿಗೆ ನೀರು ಸಪೋರ್ಟ್ ಇರೋಲ್ಲ, ಫುಟ್ಬಾಲ್ ಎಲ್ಲ ನೀರು ಹೊಂಟೋಗಿರುತ್ತೆ. ಅದರಿಂದ ಮೇಲ್ಗಡೆ ಒಂದು ನೆಟ್ ಕೊಟ್ಟಿರ್ತಾನೆ, ಆ ನೆಟ್ ಬಿಚ್ಚಿ ಅದಕ್ಕೆ ಒಂದು ಜಗ್ಗಲ್ಲಿ ನೀಟಾಗಿ ನೀವು ವಾಟರ್ ಫುಲ್ಲಾಗಿ ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡಿ, ವಾಟರು ಅದು ತುಂಬೋವರೆಗೂ ಫಿಲ್ ಮಾಡಬೇಕು. ನೀಟಾಗಿ ಫಿಲ್ ಮಾಡಿದ್ಮೇಲೆ ಆ ನೆಟ್ಟನ್ನ ನೀಟಾಗಿ ಟೈಟ್ ಮಾಡಿಬಿಡಿ. ಅದೇ ಥರ ನೆಟ್ಟು ಲೂಸ್ ಇರಬಾರ್ದು, ಅಲ್ಲಿಂದ ಕೂಡ ಏರೋಟ್ ಆಗೋ ಸಾಧ್ಯತೆ ಇರುತ್ತೆ, ಮತ್ತು ಅಲ್ಲೂ ನೀರು ಲೀಕ್ ಆಗಬಾರ್ದು. ಆದ್ದರಿಂದ ನೀಟಾಗಿ ಟೈಟ್ ಮಾಡಿಬಿಡಿ. ನಾನು ನೀಟಾಗಿ ಟೈಟ್ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಟೈಟ್ ಮಾಡಿದ್ಮೇಲೆ ಮೋಟ್ರ್ ಆನ್ ಮಾಡಿದ್ದೀನಿ. ಈಗ ನೀರು ಹೋಗ್ತಿದೆ ಮೇಲೆ. ಮತ್ತು ನಮ್ಮ ಟೂಲ್ಸ್ ಎಲ್ಲ ತಗೊಂಡು ಒಂದು ಬಿಡ್ದಂಗೆ ಟೂಲ್ಸ್ ತಗೋಬೇಕು. ಯಾವತ್ತಾದ್ರೂ ಟೂಲ್ಸೇ ಮೇಯ್ನು. ತೊಗೊಂಡು ಪೇಮೆಂಟ್ ಇಸ್ಕೊಂಡು ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್. ಇದೇ ಥರ ಯಾವುದೇ ರೀತಿ ಆರ್ಡ್ರ್ ಇದ್ದರೂ ಶ್ರೀರಂಗ ಎಲೆಕ್ಟ್ರಿಕ್ ಆ್ಯಂಡ್ ಪ್ಲಂಬಿಂಗ್ನ